ಮೊದಲ ಸ್ಟೋರಿ, ಹಾಲಿ ಸಂಸದೆ ಸುಮಲತಾಗೆ ಈ ಬಾರಿ ಮಂಡ್ಯ ಬಿಜೆಪಿ ಟಿಕೆಟ್ ಸಿಗುತ್ತಾ? ಮಂಡ್ಯ ಟಿಕೆಟ್ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದ್ಯಾ? ಮತ್ತೊಮ್ಮೆ ಮಂಡ್ಯ ಟಿಕೆಟ್ ಸುದ್ದಿ ಸದ್ದು ಮಾಡ್ತಾ ಇದೆ. ಸುಮಲತಾ ಮಂಡ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ರು. ಎರಡು 2019ರಲ್ಲಿ ಮಂಡ್ಯದಿಂದ ಇಂಡಿಯಾದಾದ್ಯಂತ ಸದ್ದು ಮಾಡಿದ್ದ ಮಂಡ್ಯ ಕ್ಷೇತ್ರ ಈಗ ಮತ್ತೆ ಕದನ ಕುತೂಹಲ ಕೆರಳಿಸ್ತಾ ಇದೆ. ಸುಮಲತಾರನ್ನೇ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ವರಿಷ್ಠರು ಚಿಂತನೆ ಮಾಡಿದ್ದಾರೆ. ಮೋದಿ, ಅಮಿತ್ ಶಾ, ನಡ್ಡಾ ಮೂವರಿಂದಲೂ ಒಂದೇ ನಿರ್ಧಾರ. ಸುಮಲತಾಗೆ ಟಿಕೆಟ್ ಕೊಟ್ರೆ ಗೆಲುವು ಸುಲಭ ಅನ್ನೋ ಪ್ಲಾನ್. ಜೆಡಿಎಸ್ ಮನವೊಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಈಗಾಗಲೇ ದೇವೇಗೌಡರಿಗೂ ಸೂಚ್ಯವಾಗಿ ಬಿಜೆಪಿ ಈ ಮಾತು ತಿಳಿಸಿದೆ. ಮಂಡ್ಯ ಟಿಕೆಟ್ ಬಿಟ್ಟು ಕೊಡದೇ ಇರೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಸೀಟು ಹಂಚಿಕೆ ವೇಳೆ ಬಿಜೆಪಿಯಿಂದ ಈ ವಿಷಯ ಪ್ರಸ್ತಾಪ ಆಗುತ್ತೆ. ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ್ರು ಸಂಸದೆ ಸುಮಲತಾ. ರಾಜ್ಯದಲ್ಲಿ ಯಾವಾಗ ಸೀಟು ಹಂಚಿಕೆಯ ಬಗ್ಗೆ ಮಾತು ಚರ್ಚೆಗಳು ನಡೀತಾ ಇದ್ವು, ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಆಗೆಲ್ಲ ಸುಮಲತಾ ಹೈಕಮಾಂಡ್ಗೆ ಸಂದೇಶ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ನಡ್ಡಾ, ಅಮಿತ್ ಶಾ, ಮೋದಿಯನ್ನ ಭೇಟಿಯಾಗಿದ್ದಾರೆ. ಮಂಡ್ಯ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಮಂಡ್ಯ ಟಿಕೆಟ್ ಭರವಸೆ ನೀಡಿದ್ದಾರೆ ಈ ಮೂರೂ ಜನ ಕೇಂದ್ರದ ನಾಯಕರು ಅನ್ನೋ ಮಾಹಿತಿ ಇದೆ. ಇದು ಸುಮಲತಾ ಅವರ ಸ್ಟ್ಯಾಂಡ್ ಆಯಿತು. ಇನ್ನು ಜೆಡಿಎಸ್ ಸ್ಟ್ಯಾಂಡ್ ಏನಾಗಿದೆ? ಮಂಡ್ಯ ಕ್ಷೇತ್ರಕ್ಕಾಗಿ ಹೋರಾಟ ಮುಂದುವರಿಸೋದಕ್ಕೆ ಜೆಡಿಎಸ್ ನಿರ್ಧರಿಸ್ತಾ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗ್ತಾರಾ ಡಾಕ್ಟರ್ ಸಿಎನ್ ಮಂಜುನಾಥ್. ಎಚ್ಡಿಕೆ ನಿಖಿಲ್ ಬಳಿಕ ಈಗ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೆಡಿಎಸ್ ನಾಯಕರು ಆಹ್ವಾನಿಸ್ತಾ ಇದ್ದಾರೆ. ಮಂಡ್ಯ ಜೆಡಿಎಸ್ ನಾಯಕರ ಈ ನಡೆ ಕುತೂಹಲ ಮೂಡಿಸ್ತಾ ಇದೆ. ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತ ಸಚಿವ ಸಿಎಸ್ ಪುಟ್ಟರಾಜು ಮನವಿ ಮಾಡಿದ್ದಾರೆ. ಹಾಗಾದ್ರೆ ಪುಟ್ಟರಾಜು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನನ್ನ ಸ್ವಾಮೀಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಅವರ ಸೇವೆ ಇವತ್ತು ಈ ನಾಡಿಗಿತ್ತು, ಈ ರಾಷ್ಟ್ರಕ್ಕಿರಲಿ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀನಿ. ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಒಂದು ಇಂಥ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವರನ್ನ ಕಾಪಾಡುವಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ಏಳಿ ಬೀಳಿ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು, ಬಹುತೇಕ ಅವರು ಹುಟ್ಟಿದ್ದು ನಮ್ಮ ಬಾರ್ಡ್ರು ಚೋಳನಹಳ್ಳಿಲಾದರೂ ಅವ್ರ ವ್ಯವಹಾರ ಎಲ್ಲ ಅವ್ರ ರೈಸ್ ಮಿಲ್ ಆದಿಯಾಗಿ ಅವ್ರ ತೋಟ ಆದಿಯಾಗಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಆನಗಡದಲ್ಲಿದ್ದು ಅವರು ವಿದ್ಯಾಭ್ಯಾಸ ಮಾಡಿದ್ದು. ಅವ್ರು ಬಹುತೇಕ ಅವ್ರು ನೆಂಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಆ ಭರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರಶಾಂತ್, ಎಲೆಕ್ಷನ್ನ ಅಂತಿಮ ಕ್ಷಣದವರೆಗೂ ಮಂಡ್ಯ ಕ್ಷೇತ್ರ ತನ್ನ ಕುತೂಹಲ ಉಳಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಆರಂಭದಿಂದಲೂ ಅದ್ರ ಬಗ್ಗೆ ನಡೀತಾ ಇರೋ ಚರ್ಚೆ ಒಂದು ಉದಾಹರಣೆಯಾಗಿ ಕೊಡ್ತಾ ಇದೆ. ಈಗ ಸುಮಲತಾ ಅವರಿಗೆ ಮೂರೂ ಜನ ನಾಯಕರು ಹೌದು ನೀವೇ ಇರ್ತೀರಿ ಅಂತ ಏನಾದರೂ ಅಶ್ಯೂರೆನ್ಸ್ ಕೊಟ್ಟಿದ್ರೆ ಜೆಡಿಎಸ್ ಸ್ಟ್ಯಾಂಡ್ ಏನಾಗಿರುತ್ತೆ ನೋಡಿ? ಮಂಡ್ಯದಲ್ಲಿ ಒಂದು ಪೇಚು ನಿಶ್ಚಿತವಾಗಿ ಪೊಲಿಟಿಕಲಿ ಇದೆ. ಯಾಕಂದರೆ 2019 ಚುನಾವಣೆಯಲ್ಲಿ ಸುಮಲತಾ ಅವರು ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧಿಸಿದ್ರು. ಕಾಂಗ್ರೆಸ್ ಆಂತರಿಕವಾಗಿ ಸುಮಲತಾಗೆ ಸಪೋರ್ಟ್ ಕೊಟ್ಟಿತ್ತು, BJP ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿತ್ತು. ಸುಮಲತಾ ಗೆದ್ದು ಬಂದರು. 23ರ ಚುನಾವಣೆಗೆ ಮುಂಚೆ ಸುಮಲತಾ BJPಗೆ ಬೆಂಬಲವನ್ನು ಘೋಷಿಸಿದ್ರು. ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ನಾನು ಆಗ್ತೀನಿ ಅನ್ನೋದನ್ನು ಕೂಡ ಬಹಿರಂಗವಾಗಿ ಹೇಳಿದರು. JP ನಡ್ಡಾ ಅವ್ರ ಜೊತೆ ಸುದೀರ್ಘ ಮಾತುಕತೆಯ ನಂತರ ಸುಮಲತಾ ಒಂದು ತೀರ್ಮಾನವನ್ನು ಪ್ರಕಟಿಸಿದರು. ಅದಾದಮೇಲೆ BJP ಒಂದು ಹೀನಾಯ ಸೋಲನ್ನು ನೋಡ್ತು. ಮಂಡ್ಯದ BJPಯ ವೋಟಿನ ಕಾರಣದಿಂದ ಅಲ್ಲಿ JDS ಎಲ್ಲ ಕ್ಷೇತ್ರಗಳನ್ನು ಕಳ್ಕೊಳ್ಬೇಕಾಗಿ ಬಂತು.
ಈಗ ಏಕಾಏಕಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಬಂದಾಗ ಸುಮಲತಾ ಅವರ ಪೊಲಿಟಿಕಲ್ ಫ್ಯೂಚರ್ ಏನು ಅನ್ನುವ ಪ್ರಶ್ನೆ ಬರುತ್ತೆ. ಒಂದು ಅಂಶವನ್ನು ಸುಮಲತಾ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಬೆಂಗಳೂರು ಉತ್ತರಕ್ಕೋ ಬೇರೆ ಕ್ಷೇತ್ರಕ್ಕೋ ಹೋಗುವಳಲ್ಲ, ನಾನು ನಿಂತರೆ ಮಂಡ್ಯದಲ್ಲೇ ನಿಲ್ತೀನಿ, ನಾನು ಬಿ ಜೆ ಪಿ ಟಿಕೆಟ್ ಮೇಲೆ ನಿಲ್ತೀನಿ ಅನ್ನೋದನ್ನು ಪದೇ ಪದೇ ಸುಮಲತಾ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗಿರುವಾಗ ಒಂದು ವೇಳೆ ಜೆ ಡಿ ಎಸ್ ಅಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕ್ತು ಅಂತ ಅಂದ್ಕೋಣ, ಕಾಂಗ್ರೆಸ್ ಕೂಡ ಒಂದು ಕ್ಯಾಂಡಿಡೇಟ್ ಹಾಕುತ್ತೆ, ಅಲ್ಲಿ ಸುಮಲತಾ ನಿಂತರೆ ಬಿ ಜೆ ಪಿ ಅಥವಾ ಬಿ ಜೆ ಪಿ ಬೆಂಬಲಿತ ಓಟ್ಗಳೇನು ವಿಧಾನಸಭೆಯಲ್ಲಿ ಬಂದಿದ್ವು ಅವು ಸುಮಲತಾ ಬಳಿ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ. ಆಗ ಯಾರಿಗೆ ಲಾಭ ಆಗತ್ತೆ ಅನ್ನುವ ಪ್ರಶ್ನೆಯ ಕಾರಣದಿಂದ ಮಂಡ್ಯ ಇನ್ನಷ್ಟು ಕುತೂಹಲವನ್ನು ಉಳಿಸ್ಕೊಂಡಿದೆ. ಮೊನ್ನೆ ಅಷ್ಟೇ ಸುಮಲತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದರು, ಅಮಿತ್ ಶಾ ಅವ್ರನ್ನ ಭೇಟಿಯಾದರು, ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾದರು. ಒಂದು ಅಂಶ ಬಿ ಜೆ ಪಿಯ ಹೈಕಮಾಂಡ್ ಮೂಲಗಳಿಂದ ಸ್ಪಷ್ಟ ಏನಾಗ್ತಾ ಇದೆ ಅಂತಂದರೆ, ನರೇಂದ್ರ ಮೋದಿಯವ್ರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಸುಮಲತಾ ಅವರನ್ನು ಪಕ್ಕಕ್ಕಿಡೋದು ಬೇಕಾಗಿಲ್ಲ ಅಂತ. ಸುಮಲತಾ ಅವರಿಗೆ ವಿಧಾನಸಭಾ ಚುನಾವಣೆಗೆ ಮುಂಚೆಯೇ ಒಂದಿಷ್ಟು ಭರವಸೆಯನ್ನು ಕೊಡಲಾಗಿತ್ತು, ನಿಮಗೆ ಮಂಡ್ಯದಿಂದ ಕೊಡ್ತೀವಿ ಅಂತಕ್ಕಂಥದ್ದು. ಈಗ ಏಕಾಏಕಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಸುಮಲತಾರನ್ನು ಪಕ್ಕಕ್ಕೆ, ಯಾಕಂದರೆ ಒಂದು ಫ್ಯೂಚರ್ ಒಕ್ಕಲಿಗ ನಾಯಕತ್ವದ ದೃಷ್ಟಿಯಿಂದ ಕೂಡ ಸುಮಲತಾರ ಅವಶ್ಯಕತೆ ಬಿ ಜೆ ಪಿಗೆ ನಿಶ್ಚಿತವಾಗಿದೆ. ಸುಮಲತಾ ಬಿ ಜೆ ಪಿಯಿಂದ ನಿಲ್ಲಿಕ್ಕೆ ತಯಾರಿದ್ದಾಗ ನೀವು ನಿಲ್ಲಬೇಡಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿ ಬಿ ಜೆ ಪಿ ಕೂಡ ಇಲ್ಲ. ಆ ಕಾರಣದಿಂದ ಹೈಕಮಾಂಡ್ ಒಂದು ಉತ್ಸಾಹವನ್ನು, ಇಲ್ಲ ಸುಮಲತಾ ಅವರೇ ಮಂಡ್ಯದಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿ, ಜೆ ಡಿ ಎಸ್ ಹಾಸನ ಮತ್ತು ಕೋಲಾರ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಈಗಾಗಲೇ ಹೇಳ್ತಾ ಇದ್ರಿ, ಡಾಕ್ಟರ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದರೆ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ, ಅವರು ಕೂಡ ಚುನಾವಣೆ ಕಣಕ್ಕೆ ಧುಮುಕಬೇಕು ಅಂತಕ್ಕಂಥ ಅವ್ರಿಗೂ ಆಸಕ್ತಿ ಇದೆ, ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೂ ಅದರ ಆಸಕ್ತಿ ಇದೆ, ಯಾಕಂದರೆ ಒಳ್ಳೆ ಹೆಸರು. ಹೌದು. ಆ ಕಾರಣದಿಂದ ಬಿ ಜೆ ಪಿ ಏನು ಹೇಳ್ತಾ ಇದೆ, ಡಾಕ್ಟರ್ ಮಂಜುನಾಥ್ರನ್ನು ನಾವು ಅಕಾಮಿಡೇಟ್ ಮಾಡ್ತೀವಿ, ನೀವು ಅಕಾಮಿಡೇಟ್ ಮಾಡಿದರೆ ಫ್ಯಾಮಿಲಿ ಅಂತ ಆಗುತ್ತೆ. ಜೆ ಡಿ ಎಸ್ ಅಕಾಮಿಡೇಟ್ ಮಾಡಿದರೆ ದೇವೇಗೌಡರ ಅಳಿಯಾಗೊಂದು ಟಿಕೆಟ್ ಕೊಟ್ರಪ್ಪ ಅಂತ ಆಗುತ್ತೆ. ಅವ್ರದ್ದೊಂದು ಸಾರ್ವಜನಿಕ ಪರ್ಸೋನಾ ಇದೆ, ಸಾರ್ವಜನಿಕವಾಗಿ ಅವ್ರದ್ದೊಂದು ಸೇವೆಯ ಹಿನ್ನೆಲೆ ಇದೆ, ಅವರನ್ನು ಎಲ್ಲ ಜಾತಿಗಳ ಜನ ಕೂಡ ಗೌರವಿಸ್ತಾರೆ. ಆ ಕಾರಣದಿಂದ ಅವ್ರಿಗೆ ಟಿಕೆಟ್ ನಾವು ಕೊಡ್ತೀವಿ, ನೀವು ಹಾಸನ ಮತ್ತು ಕೋಲಾರನ್ನು ಉಳಿಸ್ಕೊಳ್ಳಿ, ಹಾಸನದಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೀವು ಹಾಕಿ, ಕೋಲಾರದಲ್ಲಿ ಮೀಸಲು ಕ್ಷೇತ್ರ, ಅಲ್ಲೊಂದು ಎಸ್ ಸಿ ಕ್ಯಾಂಡಿಡೇಟ್ ಬೇಕು, ಒಕ್ಕಲಿಗರವ್ರಿಗೆ ಮತ ನೀಡಿದರೆ ಕೋಲಾರ ಒಂದು ಸ್ವಲ್ಪ ಸುಲಭ ಆಗುತ್ತೆ, ಮಂಡ್ಯ ನಮ್ಗೆ ಕೊಡಿ, ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಆಗ ಮಾತ್ರ ಈ ಪೇಚ್ ಬಗೆಹರಿಯುತ್ತೆ. ಈಗ ಅದಾಗಲಿಲ್ಲ ಅಂತ ತಿಳ್ಕೊಳ್ಳಿ, ಸುಮಲತಾ ಯಾವಾಗ ಏನು ಮಾಡ್ತಾರೆ, ಸುಮಲತಾ ವಿರೋಧದಲ್ಲಿರ್ತಾರೆ. ಆ ಕಾರಣದಿಂದ ಬಿ ಜೆ ಪಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರೊವೈಡೆಡ್ ಬಿ ಜೆ ಪಿ ಹೇಳ್ತಾ ಇರೋದೇನು, ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಜೆ ಡಿ ಎಸ್ ಕಾಯ ವಾಚ ಮನಸ್ಸ ಸುಮಲತಾ ಅವರ ಬೆನ್ನಿಗೆ ನಿಲ್ಲಬೇಕು, ಅಂದರೆ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ. ಇಲ್ಲ ಆದರೆ ಜೆ ಡಿ ಎಸ್ ನಿಂತ್ಕೊಳ್ಳಿಲ್ಲ ಅಂದರೆ ಸುಮಲತಾ ಆಗ ಗೆಲ್ಲೋದು ಕೂಡ ಕಷ್ಟ ಇದೆ, ಸುಲಭ ಇಲ್ಲ ಅದು. ಆ ಕಾರಣದಿಂದ ಬಿ ಜೆ ಪಿ ಒಂದು ಪ್ರಪೋಸಲನ್ನು ಜೆ ಡಿ ಎಸ್ ಮುಂದಿಟ್ಟಿದೆ. ಇನ್ನು ಜೆ ಡಿ ಎಸ್ ಇದನ್ನು ಒಪ್ಕೊಂಡಿಲ್ಲ. ಪ್ರಶಾಂತ್, ಒಪ್ಪೋ ಸಾಧ್ಯತೆ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ. 2019ರಲ್ಲಿ ಸಿ ಎಂ ಮಗ ವರ್ಸಸ್ ಸುಮಲತಾ ಆಗಿತ್ತು, ಸ್ವಾಭಿಮಾನದ ಹೋರಾಟ ಆಗಿತ್ತು, ಡೆಫಿನೆಟ್ಲಿ ಈಗೋ ವಿಷಯ ಬಂದಿತ್ತು. ಈಗ ಶತಾಯಗತಾಯ ಮಂಡ್ಯ ಪಡ್ಕೊಳ್ಬೇಕು ಅಂತ ಜೆ ಡಿ ಎಸ್ ನೋಡ್ತಾ ಇದೆ. ಜೆ ಡಿ ಎಸ್ ಒಪ್ಕೊಳ್ಳುತ್ತಾ ಈ ಪ್ರಪೋಸಲ್ಗೆ? ಭಾವನಾ, ನಿತೀಶ್ ಕುಮಾರ್ ಬಿ ಜೆ ಪಿ ಎಷ್ಟು ಬೈದಾಡ್ಕೊಂಡ್ರು, ಅಶೋಕ್ ಚೌಹಾಣ್ರ ಮೇಲೆ ಬಿ ಜೆ ಪಿ ಏನೆಲ್ಲ ಟೀಕೆಗಳನ್ನು ನಡೆಸ್ತು. ಇವತ್ತು ಅಶೋಕ್ ಚೌಹಾಣ್ರನ್ನ ಬಿ ಜೆ ಪಿ ತಂತಕ್ಕೆ, ಅಜಿತ್ ಪವಾರ್ ಬಗ್ಗೆ 55,000 ಕೋಟಿಯ ಹಗರಣದ ಆರೋಪವನ್ನು ಬಿ ಜೆ ಪಿ ಮಾಡಿತ್ತು. ಇವತ್ತು ಅಜಿತ್ ದಾದಾ ಪವಾರ್ ಜೊತೆಗಿದೆ. ಪಾಲಿಟಿಕ್ಸ್ನಲ್ಲಿ ಹಿಂದೆ ನಡೆದಿದ್ದ ಆಧಾರದ ಮೇಲೆಯೇ ಇವತ್ತು ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲರೂ ತೆಗೆದುಕೊಳ್ತಾರೆ ಅಂತಿಲ್ಲ, ಇರುತ್ತೆ. ರಾಜಕೀಯ ಶತ್ರುತ್ವ, ರಾಜಕೀಯ ವೈರತ್ವ, ಹಿಂದಾಗಿದ್ದರ ಕಹಿ ಘಟನೆಗಳ ಮತ್ತು ಪ್ರಭಾವ ರಾಜಕಾರಣದ ಮೇಲೆ ಇರುತ್ತೆ. ಆದರೆ ಸಮ್ವೇರ್ ಯು ನೀಡ್ ಟು ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಮೂವ್ ಆನ್. ಅದು ವೈಯಕ್ತಿಕ ಜೀವನದಲ್ಲೂ ಮೂವ್ ಆನ್ ಇರುತ್ತೆ, ಪೊಲಿಟಿಕಲ್ಲಿದು ಇರುತ್ತೆ. ಯು ಹ್ಯಾವ್ ಟು ಮೂವ್ ಆನ್. ಸೊ ಬಿ ಜೆ ಪಿ ಈಗ ಏನು ಹೇಳ್ತಾ ಇದೆ ನೋಡಿ, ಸುಮಲತಾ ಅವ್ರಿಗೊಂದು ಚರಿಷ್ಮಾ ಇದೆ, ಅಂಬರೀಷರ ಪತ್ನಿ ಅಂತಕ್ಕಂಥದ್ದಿದೆ, ಮತ್ತು ಮಂಡ್ಯದಲ್ಲಿ ಆ ರೀತಿಯ ಈಗ ಜೆ ಡಿ ಎಸ್ ಕೂಡ ಐದರ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಬೇಕು, ಇಲ್ಲ ಅಂತಂದರೆ ಜೆ ಡಿ ಎಸ್ ಬಳಿ ಕೂಡ ಏನು ದೊಡ್ಡ ಕ್ಯಾಂಡಿಡೇಟ್ ಇಲ್ಲ. ಕರೆಕ್ಟ್.
ಆ ಕಾರಣದಿಂದ ಬಿ ಜೆ ಪಿ ಒಂದು ಪ್ರಪೋಸಲನ್ನು ಇಡ್ತಾ ಇದೆ. ಇದನ್ನು ಜೆ ಡಿ ಎಸ್ ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನೋದು ಕೂಡ ನೀವು ಕೇಳಿದಂತೆ ಇದೊಂದು ದೊಡ್ಡ ಪ್ರಶ್ನೆ. ಸ್ಪೆಷಲಿ ಕುಮಾರಸ್ವಾಮಿ ಕುಟುಂಬ ಇದನ್ನು ಹೇಗೆ ಒಪ್ಕೊಳ್ಳುತ್ತೆ ಅನ್ನೋದು ಕೂಡ ಪ್ರಶ್ನೆ. ಆ ಕಾರಣದಿಂದ ಒಂದು ಬಿ ಜೆ ಪಿಯ ಮನಸ್ಸಿನಲ್ಲಿದ್ದಂತೆ ಕಾಣ್ತಾ ಇದೆ ಬರಲ್ಲ. ಕಳೆದ ಬಾರಿ ಏನಾಯಿತು, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆದಾಗ ಒಂದು ಕಡೆ ದೇವೇಗೌಡರು ಹೋಗಿ ತುಮಕೂರಿಗೆ ನಿಂತರು, ನಿಖಿಲ್ ಹೋಗಿ ಮಂಡ್ಯಕ್ಕೆ ನಿಂತರು, ಪ್ರಜ್ವಲ್ ರೇವಣ್ಣ ಹೋಗಿ ಹಾಸನದಕ್ಕೆ ನಿಂತರು. ಆಗ ಒಂದು ರೀತಿಯಾಗಿರ್ತಕ್ಕಂಥ ಚರ್ಚೆ ಚಾಲು ಆಯಿತು, ಇದು ಏನಿದೊಂದು ಎಲ್ಲ ಫ್ಯಾಮಿಲಿಯವರೇ ನಿಲ್ಲೋದಾ ಅಂತಕ್ಕಂಥದ್ದು. ಅದನ್ನು ಹೋಗಲಾಡಿಸ್ಲಿಕ್ಕೆ ಬಿ ಜೆ ಪಿ ಏನೋ ಜೆ ಡಿ ಎಸ್ಸನ್ನು ಮನವೊಲಿಸುವ ಪ್ರಯತ್ನ ಮಾಡ್ತಾಯಿದೆ. ನೀವು ಒಬ್ಬರು ನಿಲ್ಲಿ ನಿಮ್ಮ ಫ್ಯಾಮಿಲಿಯಿಂದ, ನಿಮ್ಮ ಈಗ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಫ್ಯಾಮಿಲಿ ಅಂತ ಯಾಕೆ, ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ, ಸುಮಲತಾ ಅವರು ನಿಲ್ಲಿ ಅಂದಾಗ ಮಾತ್ರ ನೀವು ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಕ್ಕಂಥ ಚರ್ಚೆ ಮೇನ್ ಸ್ಟ್ರೀಮಿಗೆ ಬರಲ್ಲ ಅನ್ನೋದನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದೆ. ಅಲ್ಲಿ ನನಗನ್ಸುತ್ತೆ ಅವನ ಜೆ ಡಿ ಎಸ್ ಬೇರೆ ಚಾಯ್ಸ್ ಇಲ್ಲ. ಜೆ ಡಿ ಎಸ್ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ 2-3 ಹೆಜ್ಜೆ ಮುಂದೆ ಬಂದುಬಿಟ್ಟಿದೆ ಜೆ ಡಿ ಎಸ್. ಈಗ ನೀವು ಜೆ ಡಿ ಎಸ್ ಒಂದು ಸೀಟ್ಗೋಸ್ಕರ ನಾವು ಹಿಂದೆ ಹೋಗ್ತೀವಿ ಅನ್ನುವಂಥ ಹೇಳುವ ಸ್ಥಿತಿಯಲ್ಲೂ ಜೆ ಡಿ ಎಸ್ ಇಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಬಿ ಜೆ ಪಿ ಒಂದು ಪ್ಲ್ಯಾನನ್ನು ರೂಪಿಸ್ತಾ ಇದೆ, ಒಂದು ಪ್ರಸ್ತಾವನೆಯನ್ನು ಇಡ್ತಾ ಇದೆ. ಇದು ಅಂತಿಮವಾಗಿ ಮಾತುಕತೆಯ ನಂತರವೇ ಸಿದ್ಧ ಆಗಬೇಕು. ನೀವು ಒಂದು ಅಕ್ರಾಸ್ ದ ಟೇಬಲ್ ಕುತ್ಕೊಳ್ಳುವವರೆಗೆ ಇವ್ರ ಪ್ರಪೋಸಲ್, ಈಗ ನಾವಿಷ್ಟು ಹೇಳ್ಬೋದು ರೀ, ಇವ್ರ ಪ್ರಪೋಸಲ್ ಇದೆ, ಆ ಪ್ರಪೋಸಲ್ಗೆ ಅವ್ರು ಒಪ್ತಾರ ಬಿಡ್ತಾರ ಅಂತಕ್ಕಂಥದ್ದು ಮಾತುಕತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ನನಗನ್ಸುತ್ತೆ ಒಂದು ಫೈನ್ ಪ್ರಪೋಸಲನ್ನು ತಯಾರಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ನೀವು ಹಾಸನ ಕೋಲಾರಕ್ಕೆ ನಿಲ್ಲಿ, ಸುಮಲತಾರಿಗೆ ಬಿಟ್ಕೊಡಿ, ಡಾಕ್ಟರ್ ಮಂಜುನಾಥ್ರಿಗೆ ನಾವು ಟಿಕೆಟ್ ಕೊಡ್ತೀವಿ. ರೈಟ್, ಇದು ಒಪ್ಪಿಗೆ ಆಗತ್ತಾ, ಜೆ ಡಿ ಎಸ್ ಪ್ಲಾನ್ ಏನಾಗಿರುತ್ತೆ ಎಲ್ಲನೂ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕು. ಯಾಕಂದರೆ ಫೈನಲ್ ಆಗಿ ಟಿಕೆಟ್ ಹಂಚಿಕೆಯ ಕುರಿತಾಗಿ ಒಂದು ಫೈನಲ್ ಮೀಟಿಂಗ್ ನಡೀಬೇಕಾಗಿದೆ, ಅದಾದಮೇಲೆ ನಿರ್ಧಾರ ಆಗುತ್ತೆ. ಸೊ ವೀಕ್ಷಕರೇ, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಬಿ ಜೆ ಪಿಯಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. 400+ ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಮೋದಿ ಸಂದೇಶ ಹೊರಡಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಒಂದು ಸರ್ವೆ ಆಗಿದೆ. ಸರ್ವೆ ಏನು ಹೇಳ್ತಾ ಇದೆ? ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಇದೆ ಲೋಕಸಭಾ ಚುನಾವಣೆ. ಪಕ್ಷಗಳಲ್ಲಿ ಈಗ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. 3 ಪಕ್ಷಗಳಲ್ಲೂ ಆಂತರಿಕ ಸರ್ವೆ ಕಾರ್ಯ ಶುರುವಾಗಿದೆ. ಬಿಜೆಪಿಯಲ್ಲಿ ಆಂತರಿಕ ಸರ್ವೆ ಆರಂಭವಾಗಿದ್ದು ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಗೊಂದಲ ಮುಂದುವರೆದಿದೆ. ಗೊಂದಲದ ಕ್ಷೇತ್ರಗಳಲ್ಲಿ ಹಳೆ ಮುಖಕ್ಕೆ ಮತ್ತೆ ಮಣೆ ಹಾಕುವ ಸಾಧ್ಯತೆ ಇದೆ. 10ರಿಂದ 12 ಕ್ಷೇತ್ರಗಳಲ್ಲಿ ಆಸಕ್ತಿದಾಯಕ ವಿಚಾರ. ನಾಯಕರನ್ನು ಅಚ್ಚರಿಗೆ ದೂಡಿದೆ ಈ ಸರ್ವೆ ರಿಪೋರ್ಟ್. ಸರ್ವೆ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಆಂತರಿಕ ಸರ್ವೆಯಲ್ಲಿ ಕೇಳಿದ್ದೇನು? ಪ್ರತಿ ಕ್ಷೇತ್ರದಲ್ಲಿ ಮಾಹಿತಿ ಸಂಗ್ರಹ ಮಾಡಿದೆ ತಂಡ. ಕ್ಷೇತ್ರದಲ್ಲಿ ಹಾಲಿ ಸಂಸದರ ಮೇಲೆ ಏನು ಅಭಿಪ್ರಾಯ ಇದೆ, ಹಾಲಿ ಸಂಸದರ ಮೇಲೆ ಇರೋ ಆರೋಪ ಏನು, ಆರೋಪ ಇದ್ರೂ ಕ್ಷೇತ್ರದಲ್ಲಿ ಜನ ಏನು ಹೇಳ್ತಾರೆ, ಇಬ್ಬರ ಹೆಸರನ್ನ ಮುಂದಿಟ್ಟು ಯಾರು ಉತ್ತಮ ಅನ್ನೋ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ. ಇದರ ಮೂಲಕ ಟಿಕೆಟ್ ಫೈನಲ್ ಮಾಡಲಾಗತ್ತಾ? ಕೊನೆ ಹಂತದವರೆಗೂ ಕೂಡ ಯಾವ ಲೆಕ್ಕಾಚಾರಗಳಿರುತ್ತೆ ಅನ್ನೋದು ಸ್ಪಷ್ಟವಾಗಬೇಕಾಗಿದೆ. ಪ್ರಶಾಂತ್, ಆಂತರಿಕ ಸರ್ವೆ ಒಂದಾಗಿದೆ, ಅದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಹೊರಬಂದಿದೆ. ನೋಡಿ, ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ತಮ್ಮ ಸರ್ವೆಗಳನ್ನು ನಡೆಸ್ತಾ ಇವೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸರ್ವೆಗಳನ್ನು ವಾರಕ್ಕೊಮ್ಮೆ ಅಂತ ನಡೆಸಲಾಗುತ್ತೆ. ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ವಾತಾವರಣ, ಅಭ್ಯರ್ಥಿ, ನರೇಂದ್ರ ಮೋದಿಯವರ ಜನಪ್ರಿಯತೆ, ಕಾಂಗ್ರೆಸ್ಗಿರ್ತಕ್ಕಂಥ ಅವಕಾಶಗಳು, ಈ ರೀತಿಯ ಸರ್ವೆಗಳು ಎಲ್ಲ ಪಕ್ಷಗಳಲ್ಲೂ ನಡೀತಾ ಇವೆ. ಕಾಂಗ್ರೆಸ್ನಲ್ಲಿ ಇದನ್ನು ಸುನೀಲ್ ಕುನ್ನೂಗೋಲು ಅವರ ತಂಡ ನಡೆಸ್ತಾ ಇದೆ ಕರ್ನಾಟಕದ ಸರ್ವೆಯನ್ನು ಮುಂದಿಟ್ಕೊಂಡು ಜಾತೀಯ ಸಮೀಕರಣಗಳನ್ನು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದು ಒಲವು ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೂ ಕೂಡ ಆಂತರಿಕ ಸರ್ವೆ ನಡೆದಿದೆ. ಇದೇ ಆಂತರಿಕ ಈ ಸರ್ವೆ ತಂಡ ಕಳೆದ ಬಾರಿ ಬಿ ಜೆ ಪಿ ನಾಯಕರಿಗೆ ಹೇಳಿತ್ತು 85-90 ಬರ್ತವೆ ಅಂತ. ಆ ಉತ್ಸಾಹದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಿಕ್ಕೆ ಬಿ ಜೆ ಪಿಯವರು ಹೊರಟರು. ಅದು ದೊಡ್ಡ ಏಟನ್ನು ಬಿ ಜೆ ಪಿಗೂ ನೀಡಿತು. ಜಾತಿಯ ದೃಷ್ಟಿಯಿಂದ ಕೂಡ ಹೌದು, ವ್ಯಕ್ತಿಗಳ ದೃಷ್ಟಿಯಿಂದ ಕೂಡ ಹೌದು. ಈ ಬಾರಿ ಮತ್ತೆ ಬಿ ಜೆ ಪಿಯ ಆಂತರಿಕ ಸರ್ವೆಗಳು ನಡೀತಾ ಇವೆ. ಯಾರಿಗೆ ಟಿಕೆಟ್ ಕೊಟ್ಟರೆ, ಎಲ್ಲಿ ಟಿಕೆಟ್ ಕೊಟ್ಟರೆ ಯಾರು ಗೆಲ್ತಾರೆ ಅಂತಕ್ಕಂಥದ್ರ ಬಗ್ಗೆ. ಒಂದು ನೋಡಿ, ಹೊಸ ಅಭ್ಯರ್ಥಿಗಳಿದ್ದಾಗ ಅವರ ಹೆಸರು ಸರ್ವೆಯಲ್ಲಿ ಬರಲ್ಲ. ಹಳೆ ಅಭ್ಯರ್ಥಿಗಳ ಹೆಸರು ಪರ ಮತ್ತು ವಿರೋಧ ಎರಡೂ ಸರ್ವೆಗಳಲ್ಲಿ ನಿಶ್ಚಿತವಾಗಿ ವ್ಯಕ್ತವಾಗ್ತದೆ. ಸರ್ವೆ ತಂಡ ಮತ್ತು ಬಿ ಜೆ ಪಿಯ ಕೆಲ ನಾಯಕರ ಮನಸ್ಸಿನಲ್ಲಿದೆ, ಇಲ್ಲ ನಾವು ಒಂದು 12ರಿಂದ 14 ಸೀಟ್ಗಳನ್ನು ಚೇಂಜ್ ಮಾಡಬೇಕು,
25ರಲ್ಲಿ. ಆಗ ಮಾತ್ರ ನರೇಂದ್ರ ಮೋದಿಯವರ ಏನೊಂದು ವಾತಾವರಣ ಇದೆ ದೇಶದಲ್ಲಿ, ಅದು ಕರ್ನಾಟಕದಲ್ಲೂ ಬಂದು ಕರ್ನಾಟಕದಲ್ಲೂ ಕೆಲ ಬದಲಾವಣೆಗಳನ್ನು ತಂದರೆ ಮಾತ್ರ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಇದನ್ನು ಅವರು ಹೈಕಮಾಂಡ್ಗೂ ಕೂಡ ಇಲ್ಲಿನ ನಾಯಕರು ತಿಳಿಸಿದ್ದಾರೆ. ಈಗ ಯಡಿಯೂರಪ್ಪನವರಿಗೆ ಅವ್ರದ್ದೊಂದು ಪಾಲಿಟಿಕ್ಸ್ ಬೇರೆ. ಈಗ ಫಾರ್ ಎಕ್ಸಾಂಪಲ್ ಅವರು ಬಹಳಷ್ಟು ಬದಲಾವಣೆಗಳನ್ನು ಮಾಡಬೇಡಿ ಅಂತಕ್ಕಂಥ ಮನಸ್ಥಿತಿಯವರು. ಆದರೆ ಈಗ ವಿಜಯೇಂದ್ರ ಮತ್ತು ಈ ತಂಡ ಎಲ್ಲ ಹೊಸ ಒಂದು ತಂಡ ಏನಿದೆ, ಅದು ಎಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೋ ಅಲ್ಲಿ ಬದಲಾವಣೆ ಮಾಡಬೇಕು. ಈಗ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಎಲ್ಲೆಲ್ಲಿ ಬದಲಾವಣೆಯ ಚರ್ಚೆಗಳು ನಡೀತಾವೆ, ಯಾಕಂದ್ರೆ ಅದೊಂದು ದೊಡ್ಡ ಚರ್ಚೆ ಆಗುತ್ತೆ ಆಮೇಲೆ. ಆ ಕಾರಣದಿಂದ ಆದರೆ ಕೆಲ ಬದಲಾವಣೆಗಳನ್ನು ಮಾಡಿ ಒಂದು 13-14 ಸೀಟ್ಗಳಲ್ಲಿ ಬದಲಾವಣೆಗಳನ್ನು ಮಾಡಿ ಹೊಸಬರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ ಇದೆ. ಬಟ್ ನನಗನ್ಸುತ್ತೆ ಭಾವನಾ, ಇದು BJPಯ ದಿಲ್ಲಿ ನಾಯಕರ ಎದುರು ಕುಳಿತುಕೊಳ್ಳುವವರೆಗೂ ಸ್ಪಷ್ಟತೆ ಇದಕ್ಕಿಲ್ಲ. ಯಾಕಂದರೆ ಯಾರ್ಯಾರ ಪರವಾಗಿ ಲಾಬಿಯನ್ನು ನಡೆಸ್ತಾರೆ, ಹೇಗೆ ಟಿಕೆಟ್, ಯಾಕಂದರೆ ಎಲ್ರಿಗೂ ಗೊತ್ತಿದೆ ಈ ಚುನಾವಣೆ ನರೇಂದ್ರ ಮೋದಿ ಚುನಾವಣೆ. ಈ ಚುನಾವಣೆಯಲ್ಲಿ ಅಭ್ಯರ್ಥಿ ನಗಣ್ಯ, ಅಭ್ಯರ್ಥಿಯನ್ನು ನೋಡಿಕೊಂಡು ಜನ ಓಟ್ ಹಾಕಲ್ಲ. ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪರ, ನರೇಂದ್ರ ಮೋದಿ ವಿರುದ್ಧದ ದೃಷ್ಟಿಯಿಂದ ಓಟ್ ಹಾಕ್ತಾರೆ. ಅದು ಕಾಂಗ್ರೆಸ್ಗೂ ಇರ್ಬೋದು, ಅದು BJPಗೆ ನರೇಂದ್ರ ಮೋದಿ ಕಾರಣದಿಂದಲೇ ಓಟ್ ಹಾಕ್ತಕ್ಕಂಥವ್ರ ಸಂಖ್ಯೆ ಈ ಚುನಾವಣೆಯಲ್ಲಿ ಜಾಸ್ತಿ ಇರುತ್ತೆ. ಬಟ್ ಸಂಸದರ ಪರ್ಫಾರ್ಮೆನ್ಸ್ ಫ್ಯಾಕ್ಟರ್ ವರ್ಕ್ ಆಗಲ್ಲ ಅಂತೀರಾ ಇಲ್ಲಿ? ಆಗುತ್ತೆ, ಬಟ್ ಅನೇಕ ಬಾರಿ ಜಾತಿಯ ದೃಷ್ಟಿಕೋನದಿಂದ ನೋಡಿದಾಗ ಈಗ ಅನೇಕ ಬಾರಿ ಆ ರೀತಿಯ ಸಂಸತ್ತರ ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿರಲಿಲ್ಲ, ಅವ್ರಿಗೆ ಟಿಕೆಟ್ಗಳನ್ನು ನೀಡಲಾಗಿದೆ. ಅಗೇನ್ ಈಗ ಅದು ಹೆಸರು ಹೇಳಿದರೆ ವಿವಾದ ಆಗತ್ತೆ ಭಾವನಾ. ಆ ಕಾರಣ ನನಗೆ ವಿವಾದಕ್ಕೆ ಪ್ರಶ್ನೆ ಇಲ್ಲ, ಬಟ್ ಚುನಾವಣೆಗಳಿವೆ, ಅವರ ಅಭ್ಯರ್ಥಿ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನೋ ಕಮೆಂಟ್ ಮಾಡಿದರೆ ಅದರ ಪಾಸಿಟಿವ್ ನೆಗೆಟಿವ್ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೆ. ನನಗನ್ಸುತ್ತೆ ಒಂದು ಅನೇಕ ಹಾಲಿ ಸಂಸದರ ಬಗ್ಗೆ ಅವ್ರು ಕೆಲಸನೇ ಮಾಡಿಲ್ಲ ಅಂತಕ್ಕಂಥದ್ದಾರ ಆರೋಪ ಇದೆ. ಬಟ್ ಆ ಸಂಸದರು ಹೇಳ್ತಾರೆ ನರೇಂದ್ರ ಮೋದಿ ಸರ್ಕಾರದ ಸಂದರ್ಭದಲ್ಲಿ ನಾವು ಆಡಳಿತಾರೂಢ ಪಕ್ಷದಲ್ಲಿದ್ದೇನು ಕೆಲಸ ಮಾಡಬೇಕು, ಎಲ್ಲವೂ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದು ತಲುಪ್ತಾ ಇವೆ, ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ಆದರೆ ಅಂತಿಮವಾಗಿ ನನಗನ್ಸುತ್ತೆ ಒಂದು ಫ್ಯೂಚರಿಸ್ಟಿಕ್ ಲೀಡರ್ಶಿಪ್ ದೃಷ್ಟಿಯಿಂದ ಇರ್ಬೋದು, ಕಾರ್ಯಕರ್ತರಿಗೆ ಅವಕಾಶದ ದೃಷ್ಟಿಯಿಂದ ಇರ್ಬೋದು, ಅನೇಕ ಹೆಸರುಗಳ ಬಗ್ಗೆ ಅಸಮಾಧಾನಗಳಿವೆ, ಬೇಸರಗಳಿವೆ, ಮತದಾರರಲ್ಲೂ ಇದೆ, ಕಾರ್ಯಕರ್ತರಲ್ಲೂ ಇದೆ. ಅಂತಿಮವಾಗಿ BJPಯ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ಈಶ್ವರಪ್ಪನವರ ಮಗನಿಗೆ ಟಿಕೆಟನ್ನು ಇಲ್ಲಿ ಹಾವೇರಿಯಲ್ಲಿ ಕೊಡಬೇಕು ಅಂತ ಬಹಿರಂಗವಾಗಿ ಕೇಳ್ತಾ ಇದ್ರು. ಅಲ್ಲಿ BC ಪಾಟೀಲ್ರು ಕೇಳ್ತಾ ಇದ್ದಾರೆ ಟಿಕೆಟು. ಬೊಮ್ಮಾಯಿಯವರು ಹೊರಗಡೆ ಇಲ್ಲ ಅಂತಿದ್ದಾರೆ, ಒಳಗಡೆ ಟಿಕೆಟ್ ಕೇಳ್ತಾ ಇದ್ದಾರೆ. ಬೊಮ್ಮಾಯಿಯವ್ರಿಗೂ ಮನಸ್ಸಿದೆ, ಅವ್ರ ಸಮಸ್ಯೆ ಏನು, ಒಂದು ಸಲ ಮುಖ್ಯಮಂತ್ರಿ ಆದಮೇಲೆ ಹೈಕಮಾಂಡ್ನವ್ರು ಓಕೆ ಅಂದರೆ ಬೇಡ ಅಂದರೆ ಅದೊಂದು ರೀತಿಯ ಮುಜುಗರ ಅಲ್ವಾ. ಆ ಕಾರಣದಿಂದ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾರೆ. ಟಿಕೆಟ್ ಕೊಟ್ಟರೆ ಅವ್ರಿಗೂ ನಿಲ್ಲೋ ಮನಸ್ಸಿರುತ್ತೆ ನಿಶ್ಚಿತವಾಗಿ. ಸೊ ಇದನ್ನು ಸರ್ವೆಗಳ ಆಧಾರದ ಮೇಲೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯನೋ ಅಥವಾ ಪ್ಯೂರ್ಲಿ ನಿಮ್ಮ ಗಟ್ ಫೀಲಿಂಗ್, ಜಾತಿಯ ಸಮೀಕರಣಗಳು, ಫ್ಯೂಚರ್, ಆ ದೃಷ್ಟಿಯಿಂದ ಇದರ ನಿರ್ಣಯವನ್ನು ಮಾಡಬೇಕಾಗತ್ತೆ. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟ್ಲೆ ಹೆಸರ ಬಗ್ಗೆ ಕಾರ್ಯಕರ್ತರಲ್ಲಿ ಒಂದು ಬೇಸರ ಇದೆ, ದಟ್ ಈಸ್ ಪಾಪೇಬಲ್, ದಟ್ ಈಸ್ ವಿಸಿಬಲ್. ಬಟ್ ಈಗ ಬದಲಾವಣೆ ಮಾಡಬೇಕೋ ಬೇಡವೋ ಅಂತಕ್ಕಂಥ ಒಂದು ಪ್ರಿನ್ಸಿಪಲ್ ನಿರ್ಣಯವನ್ನು RSS ತೆಗೆದುಕೊಳ್ಬೇಕಾಗತ್ತೆ. ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಹೋಗಿಲ್ಲ ನೋಡಿ, ಇದು ಮಾತಾಡ್ತಾ ನಾವು ಅಭ್ಯರ್ಥಿಗಳ ಹೆಸರು ಹೊಡೆದು, ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋಗಿಲ್ಲ ಅನ್ನುವ ಆರೋಪ ಇದೆ. ಟಿಕೆಟ್ ಕೊಡಬೇಕಾ ಬೇಡವಾ? ಗದ್ದಿಗೌಡರು ನಾನು ನೋಡ್ತಾ ಇರೋದ್ರಿಂದ ಅವ್ರು ಸಂಸದರಿದ್ದಾರೆ, ಎಂದೂ ಪಾಪ ಸಂಸತ್ನಲ್ಲಿ ಮಾತಾಡಲ್ಲ, ಒಳ್ಳೆ ಮನುಷ್ಯ. ಆದರೆ ಅಲ್ಲಿನ ಗಾಣಿಗೆ ಸಮುದಾಯಕ್ಕೆ ಕೊಟ್ಟರೆ ಮಾತ್ರ ಕ್ರೋಢೀಕರಣ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಗದ್ದಿಗೌಡರು ಕೊಡೋದು ಅನಿವಾರ್ಯ. ಜಿಗಜಿಣಗಿ ನಿಲ್ಲಬೇಕಾ ಬೇಡವಾ, ವಯಸ್ಸಾಗಿದೆ ಅಂತಕ್ಕಂಥ ಚರ್ಚೆಗಳಿದ್ದು, ಜಿಗಜಿಣಗಿ ಕೊಡಲಿಲ್ಲ ಅಂದರೆ ಅವರು ಬೇರೆ ಕಡೆ ಹಾರು ಹೋಗುವ ಸಾಧ್ಯತೆಗಳು ಜಾಸ್ತಿ ಇವೆ. ಹೀಗಾಗಿ BJP ಅವರನ್ನು ಡ್ರಾಪ್ ಮಾಡಲಿಕ್ಕಾಗತ್ತಾ? ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಈಗ ಕೊಡಬೇಕಾ ಬೇಡವಾ? ರಮೇಶ್ ಕತ್ತಿಗೆ ಕೊಡಬೇಕಾ? ಬರೀ ಸರ್ವೆಗಳಿಂದ ನಿರ್ಣಯ ಆಗೋದಿಲ್ಲ. ಎಸ್ ಮುಂದಿನ ದಿನಗಳಲ್ಲಿ ಯಾವ್ಯಾವ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಪ್ರಶಾಂತ್. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಈ ತುಮಕೂರು ಲೋಕಸಭಾ ಕ್ಷೇತ್ರ ಇದೆಯಲ್ಲ, ದಿನದಿಂದ ದಿನಕ್ಕೆ ಯಾಕೋ ಬಿಸಿ ಏರ್ತಾ ಇದೆ. ನಮಗೆ ಟಿಕೆಟ್ ಬೇಕು ಅಂತಿದ್ದಾರೆ. ಯಾರ್ಯಾರ ಮಧ್ಯೆ ಫೈಟ್ ಇದೆ ಮಾತಾಡೋಣ. ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ಒಳ ಹೊರಗಿನ ಗುದ್ದಾಟ ಜೋರಾಗಿದೆ. ಟಿಕೆಟ್ಗಾಗಿ ಸ್ಥಳೀಯ ವರ್ಸಸ್ ಹೊರಗಿನ ಆಕಾಂಕ್ಷಿಗಳ ನಡುವೆ ಕಾದಾಟ ಶುರುವಾಗಿದೆ. BJP ಟಿಕೆಟ್ಗಾಗಿ ಸ್ಥಳೀಯರ ಕಸರತ್ತು ಮುಂದುವರೆದಿದೆ. ಸೋಮಣ್ಣಗೆ ಟಾಂಗ್ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ ಸ್ಥಳೀಯ ಅಭ್ಯರ್ಥಿಗಳ ಟೀಮ್.
ಜಿಲ್ಲಾ ಖಜಾಂಚಿ ಪರಮೇಶ್ ಆಯ್ತು, ಇದೀಗ ದೊಡ್ಡಮನೆ ಗೋಪಾಲಗೌಡ ಸರದಿ. ನಾನು ಟಿಕೆಟ್ ಆಕಾಂಕ್ಷಿ ಅಂದಿದ್ದಾರೆ. ಗೋಪಾಲಗೌಡ ಬೆಂಬಲಿಗರು ಹಾಗೂ ವಕೀಲರು ಬಿಜೆಪಿ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಒಕ್ಕಲಿಗ ಸಮುದಾಯದ ಮಠಾಧೀಶರ ಮೂಲಕ ವರಿಷ್ಠರಿಗೆ ಒತ್ತಡ ಹಾಕೋ ಪ್ರಯತ್ನ ಪಡ್ತಾ ಇದ್ದಾರೆ. ಟಿಕೆಟ್ಗಾಗಿ ತೆರೆಮರೆಯಲ್ಲಿ ಕಸರತ್ತು ಮುಂದುವರೆದಿದೆ. ತಾನೂ ತುಮಕೂರು ಆಕಾಂಕ್ಷಿ ಅಂತ ಇದ್ದಾರೆ ವಿನಯ್ ಬಿದರೆ. ದೆಹಲಿ ಮಟ್ಟದ ನಾಯಕರಲ್ಲಿಯೂ ಕೂಡ ಈ ಬಗ್ಗೆ ಮಾತುಕತೆ ನಡೀತಾ ಇದೆ. ಕಳೆದ 25 ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ. ವಿವಿಧ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಿದ್ದೇನೆ. 3 ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ, 1 ಬಾರಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ, ಹಿರಿಯ ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯನಾಗಿ, ಹೀಗೆ ಹಲವಾರು ಹುದ್ದೆಗಳನ್ನು ನಾನು ಪಕ್ಷದಲ್ಲಿ ನಿಭಾಯಿಸಿದ್ದೇನೆ. 2009ರಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾನು ಭಾಜಪದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಆದರೆ ಆಗ ಕಾಂಗ್ರೆಸ್ ಮತ್ತು JDS ಒಂದಾಗಿ ನೇರ ಸ್ಪರ್ಧೆ ಆದ ಕಾರಣ ನಾನು ಪರಾಭವಗೊಳ್ಳಬೇಕಾಗಿ ಬಂತು. ಅದಾದ ನಂತರವೂ ಸಹ ನಾನು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪಕ್ಷದ ಸೋಮಣ್ಣ ವಿರುದ್ಧ ಅಸಮಾಧಾನ, ಜೊತೆಗೆ ನಾವು ಟಿಕೆಟ್ ಆಕಾಂಕ್ಷಿ ಅಂತ. ಇನ್ನು ಕಾಂಗ್ರೆಸ್ನಲ್ಲಿಯೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಲೆಕ್ಕಾಚಾರ ಜೋರಾಗಿದೆ. ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಪರ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ. ಗುಬಿ ಶಾಸಕ ಶ್ರೀನಿವಾಸ್ ಪತ್ನಿ ಭಾರತೀ ದೇವಿ ಪರ DCM ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಂಸದ ಮುದ್ದಹನುಮೇಗೌಡ ಹೆಸರೂ ಕೂಡ ಕೇಳಿಬರ್ತಾ ಇದೆ. ರಾಜಣ್ಣ, ಪರಮೇಶ್ವರ್, ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗಿದೆ ತುಮಕೂರಿನ ಸದ್ಯದ ಸ್ಥಿತಿ. ಎರಡೂ ಪಕ್ಷಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ನೋಡಿ, ಈಗ ಮೊದಲು BJP ತೆಗೆದುಕೊಳ್ಳೋದಾದರೆ ನನಗನ್ಸುತ್ತೆ, ಒಂದು ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ JC ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಮೊದಲಿಂದಲೂ ಕೂಡ ಇದೆ. ಮಾಧುಸ್ವಾಮಿಯವ್ರಿಗೆ ಕೊಡಬೇಕು, ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ ನನಗನ್ಸುತ್ತೆ. ಆಮೇಲೆ ವಿನಯ್ ಬಿದ್ರೆ ಅವರು ABVP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವ್ರಿಗೊಂದು ದಿಲ್ಲಿ ಮಟ್ಟದ ಸಂಘ ಪರಿವಾರದಲ್ಲಿ ಒಂದು ಒಲವಿದೆ. ಸ್ಥಳೀಯವಾಗಿ ಕೂಡ ಸಂಘ ಪರಿವಾರದ ಕಾರಣದಿಂದ ವಿನಯ್ ಬಿದ್ರೆ ಯುವಕರಿದ್ದಾರೆ, ಅವ್ರಿಗೊಂದು ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಸೊ ಈ 3ರಲ್ಲಿ ಒಂದು ಪೈಪೋಟಿ ಇದೆ. ಅಂತಿಮವಾಗಿ ನನಗನ್ಸುತ್ತೆ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಮಾಧುಸ್ವಾಮಿ ಬಗ್ಗೆ ಎಷ್ಟು ಯಡಿಯೂರಪ್ಪನವರಿಗೆ ಒಲವಿದೆಯೋ ಅಷ್ಟೇ ವಿರೋಧ ಸ್ಥಳೀಯವಾಗಿ ಕೂಡ ಇದೆ. ಸೋಮಣ್ಣನವರ ಸಂಬಂಧಪಟ್ಟಂತೆ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟರೆ ಯಡಿಯೂರಪ್ಪ ಫ್ಯಾಕ್ಷನ್ ಕೆಲಸ ಮಾಡುತ್ತಾ? ಕಳೆದ ಬಾರಿಯ ಸಂಸದರಾಗಿರ್ತಕ್ಕಂಥ ಬಸವರಾಜ್ ಏನಿದ್ದಾರೆ ಅವರು ಸೋಮಣ್ಣಕ್ಕೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಯೂಶ್ವಲಿ ಏನು ಮಾಡೋದು BJP ಅಂತಂದರೆ, ತುಮಕೂರಿನಲ್ಲಿ ನೊಣಬ ಲಿಂಗಾಯತರಿಗೆ, ದಾವಣಗೆರೆಯಲ್ಲಿ ಸಾದ್ರಿಗೆ, ಹಾವೇರಿಯಲ್ಲಿ ಬಣಜಿಗರಿಗೆ, ಕೊಪ್ಪಳದಲ್ಲಿ ಪಂಚಮಸಾಲಿಗೆ, ಬಾಗಲಕೋಟೆಯಲ್ಲಿ ಗಾಣಿಗರಿಗೆ, ನಿಮಗೆ ಬೆಳಗಾವಿಯಲ್ಲಿ ಬಣಜಿಗರಿಗೆ, ಚಿಕ್ಕೋಡಿಯಲ್ಲೂ ಆದಿ ಬಣಜಿಗರಿಗೆ. ಇದು BJPಯ ಟಿಕೆಟ್ನ ಮಾಡೆಲ್. ಅಂದರೆ ಲಿಂಗಾಯತರಲ್ಲೂ ಕೂಡ ಬಣಗಳ ದೃಷ್ಟಿಯಿಂದ ಅವರನ್ನು ಒಟ್ಟಿಗಿಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೊಣಬ ಲಿಂಗಾಯತರಿಗೆ ಕೊಡುತ್ತೆ. ಈಗ ಮಾಧುಸ್ವಾಮಿಗೆ ಕೊಡಬೇಕಾ, ಸೋಮಣ್ಣನವ್ರಿಗೆ ಕೊಡಬೇಕಾ, ಪರ ವಿರೋಧದ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು BJPಯಲ್ಲೇ ಕೆಲವರ ಅಭಿಪ್ರಾಯ ಇದೆ. ಆದರೆ ಅವ್ರ ಬಗ್ಗೆ ಇರ್ತಕ್ಕಂಥ ಆತಂಕ, ಅವ್ರು ಹೋಗಿ ವಿಜೇಂದ್ರರಿಗೂ ಕೂಡ ಕೇಳಿದ್ದಾರೆ, ನೀವು ಟಿಕೆಟ್ ಕೊಡ್ತೀನಿ ಅಂತಂದರೆ ನಾನು BJPಯಲ್ಲಿ ನಿಲ್ತೀನಿ. ಒಂದು ಆತಂಕ ಇರ್ತಕ್ಕಂಥದ್ದು ಏನು ಅಂತಂದರೆ, BJPಯ ವೋಟ್ ಪ್ಯಾಟರ್ನ್ ಲಿಂಗಾಯತರದ್ದಿರುತ್ತೆ. ಒಕ್ಕಲಿಗ ಅಭ್ಯರ್ಥಿ ಇದ್ದಾಗ ಇಡೀ ಲಿಂಗಾಯತ ವೋಟ್ ಪ್ಯಾಟರ್ನ್ ಒಕ್ಕಲಿಗರ ಜೊತೆ ನಿಲ್ಲುತ್ತೋ, ಅಥವಾ ಅದು ಡಿವೈಡ್ ಆಗಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಕೂಡ ಅದರಲ್ಲಿ ವೋಟನ್ನು ತೆಗೆದುಕೊಳ್ಳುತ್ತೋ ಅನ್ನುವ ಚಿಂತೆ BJP ನಾಯಕರಲ್ಲಿ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಇನ್ ಪ್ರಿನ್ಸಿಪಲ್ ಡಿಸಿಷನನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು. ಈಗ ವಿನಯ್ ಬಿದ್ರೆ ಯುವಕರಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟಾಗ ಎದುರುಗಡೆ ಯಾರಾದರೂ ಅನುಭವಿ ನಿಂತರೆ ಏನು, ಆ ನೋಡ್ಕೊಂಡು ಟಿಕೆಟನ್ನು ಯಾವುದೇ ಪಾರ್ಟಿ ನಿರ್ಣಯ ಮಾಡುತ್ತೆ. ಇನ್ನು ಕಾಂಗ್ರೆಸ್ ಕಡೆ ಬಂದರೆ
2-3 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಪತ್ರಕರ್ತರಿಗೆ ಹೇಳಿದರು, ಇಲ್ಲ ಮುದ್ದಹನುಮೇಗೌಡರದ್ದು ಆಲ್ಮೋಸ್ಟ್ ಫೈನಲ್ ಆಗಿಬಿಟ್ಟಿದೆ. ಡೆಲ್ಲಿಯಲ್ಲಿ ಹೇಳಿದರು, ಆಲ್ಮೋಸ್ಟ್ ಫೈನಲ್ ಆಗಿಬಿಟ್ಟಿದೆ, ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಈಗ ಸಹಜವಾಗಿ ಇನ್ನಷ್ಟು ಆಕಾಂಕ್ಷಿಗಳು ಹುಟ್ಕೊಳ್ತಾ ಇದ್ದಾರೆ. ಟಿ ಬಿ ಜಯಚಂದ್ರರನ್ನ ಮಂತ್ರಿ ಮಾಡಲಿಲ್ಲ, ದೆಹಲಿ ವಿಶೇಷ ಪ್ರತಿನಿಧಿಯನ್ನಾಗಿ ಮಾಡಲಾಯಿತು. ಜಯಚಂದ್ರ ಅಂತಿದ್ದಾರೆ, ನಾನು ಯಾಕೆ ನಿಲ್ಲಿ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ. ಅಲ್ಲಿ ಅವರು ಕುಂಚಟಿಗ ಒಕ್ಕಲಿಗ, ಆಮೇಲೆ ನಮ್ಮ ಮೊನ್ನೆ ಬಂದಿದ್ರಲ್ಲ ಬಜೆಟ್ ಮುರಳೀಧರ್ ಹಾಲಪ್ಪ, ಅವರು ಅಲ್ಲಿ ಟಿಕೆಟನ್ನು ಕೇಳ್ತಿದ್ದಾರೆ, ಕುಂಚಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹೀಗಾಗಿ ನಾನಾ ಹಂತದ ಕಸರತ್ತುಗಳು ನಡೀತಾ ಇವೆ. ಕಾಂಗ್ರೆಸ್ ಕಾಯ್ತಾ ಇದೆ ಬಿ ಜೆ ಪಿ ಡಿಸೈಡ್ ಮಾಡಲಿ ಯಾರು ಅಭ್ಯರ್ಥಿ ಅಂತ, ಬಿ ಜೆ ಪಿ ಕಾಯ್ತಾ ಇದೆ ಕಾಂಗ್ರೆಸ್ ಡಿಸೈಡ್ ಮಾಡಲಿ ಯಾರು ಅಭ್ಯರ್ಥಿ ಅಂತ. ಒಕ್ಕಲಿಗ ಲಿಂಗಾಯತರ ಫೈಟ್ ನಡುವೆ ಒ ಬಿ ಸಿ ಏನು ಮಾಡುತ್ತೆ, ರಾಜಣ್ಣ, ಪರಮೇಶ್ವರ್, ಈ ಏನೊಂದು ಗುಂಪಿದೆ ಅಲ್ಲ, ಎಸ್ ಸಿ, ಒ ಬಿ ಸಿ, ಎಸ್ ಟಿ ಮತಗಳಿವೆ, ಅವುಗಳು ಯಾರ ಕಡೆ ಹೋಗ್ತವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆಂತರಿಕವಾಗಿರ್ತದೆ. ಈ ತುಮಕೂರು ಜಿಲ್ಲೆಯ ರಾಜಕಾರಣವನ್ನು ವಿಚಿತ್ರ, ಆಂತರಿಕವಾಗಿ ಭಯಂಕರ ಪೈಪೋಟಿ, ಭಯಂಕರ ಕಾಲೆಳೆಯೋದಿರುತ್ತಲ್ಲಿ. ಕಳೆದ ಬಾರಿ ನಿಮ್ಗೆ ನೆನಪಿದ್ರೆ ದೇವೇಗೌಡರು ನಿಂತಿದ್ರು, ರಾಜಣ್ಣ ಬಿ ಜೆ ಪಿಗೆ ಸಪೋರ್ಟ್ ಮಾಡಿಬಿಟ್ರು, ಬೀಯಿಂಗ್ ಇನ್ ಕಾಂಗ್ರೆಸ್. ಪರಮೇಶ್ವರ್ ಕಾಲನ್ನು ರಾಜಣ್ಣ ಹೇಳಿದ್ರು, ಪರಮೇಶ್ವರ್ ಸೋತ್ರಲ್ಲ ಒಂದ್ಸಲ, ಅದು ಸಿದ್ದರಾಮಯ್ಯ ಹೇಳಿದ್ರು ಅನ್ನೋದು ಸುದ್ದಿ ಇತ್ತು. ಬಟ್ ಸ್ಥಳೀಯವಾಗಿ ಯಾರಾದರೂ ಎಳಿಬೇಕಲ್ಲ, ಅದು ರಾಜಣ್ಣ ಹೇಳಿದ್ರು ಅನ್ನುವ ಸುದ್ದಿ ಇತ್ತು. ಈಗ ಸೋಮಣ್ಣ ತುಮಕೂರಿಗೆ ಹೋಗದಂತೆ ತಡಿಬೇಕು ಅನ್ನೋದು ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿದೆ. ಒಂದು ರಾಜ್ಯಸಭೆಗೆ ಅವ್ರ ಹೆಸರು ಬಂದಿತ್ತು, ಬಟ್ ಸೋಮಣ್ಣ ಅವ್ರಿಗೆ ಯಾಕೆ ರಾಜ್ಯಸಭೆ ತಟ್ಟೆಯಲ್ಲಿ ಇಟ್ಕೊಡ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈಗ ಅವ್ರಿಗೆ ಲೋಕಸಭೆ ಅಕಾಮಿಡೇಟ್ ಮಾಡ್ಬೋದಾದ ಏಕೈಕ ಕ್ಷೇತ್ರವೇ ತುಮಕೂರು. ಹೀಗಾಗಿ ತುಮಕೂರಿನಲ್ಲಿ ಅವ್ರು ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ಒಂದು ಚರ್ಚೆ ಇದೆ. ಮಾಧುಸ್ವಾಮಿ ಹೆಸರಿದೆ, ಬಟ್ ಮಾಧುಸ್ವಾಮಿ ಹೆಸರಿಗೆ ಬಿ ಜೆ ಪಿಯ ಕ್ಯಾಡರ್ ತಯಾರಿಲ್ಲ. ಅಲ್ಲಿನ ಸ್ಥಳೀಯ ಶಾಸಕ ಸುರೇಶ್ ಗೌಡರು ಮುದ್ದಹನುಮೇಗೌಡರ ಹೆಸರನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾನಾ ಹಂತದ ಪೇಚುಗಳಿವೆ ಭಾವನಾ. ನನಗನ್ಸುತ್ತೆ ಅಂತಿಮವಾಗಿ ಇದು ನಿರ್ಣಯ ಆಗೋದು ದಿಲ್ಲಿಯಲ್ಲಿ. ಯಾಕಂದರೆ ಘಟಾನುಘಟಿಗಳಿದ್ದಾರೆ, ಅವರ ಬೆಂಬಲಿಗರು ಘಟಾನುಘಟಿಗಳು ಇದ್ದಾರೆ. ಆಗ ನೀವು ಇಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ದಿಲ್ಲಿಯಲ್ಲಾಗತ್ತೆ. ಬಟ್ ತುಮಕೂರು ಇಸ್ ಆಲ್ವೇಸ್ ಅ ಇಂಟ್ರೆಸ್ಟಿಂಗ್ ಫೈಟ್. ರೈಟ್. ಒಂದು ಸ್ವಲ್ಪ ಆಂಧ್ರದ ಕಡೆ ಹೋಗೋಣ, ಬ್ರೇಕ್ ತಗೊಂಡು. ಆಂಧ್ರದಲ್ಲೂ ಒಂದಷ್ಟು ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಬಿಜೆಪಿಯ ಒಂದು ಸ್ಟ್ಯಾಂಡ್ ಈಗ ಆಂಧ್ರದಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಅನ್ನ ತರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿದೆ. ಆಂಧ್ರದಲ್ಲಿ ಬಿಜೆಪಿ ಟಿಡಿಪಿ ಜನಸೇನಾ ಮೈತ್ರಿ ಫೈನಲ್. ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಬಿಗ್ ಶಾಕ್. ಹಳೆ ಸ್ನೇಹಿತನಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ಯಾ? ಹಾಗಾದ್ರೆ ಬಿಜೆಪಿ ನಾಯಕರನ್ನ ಚಂದ್ರಬಾಬು ನಾಯ್ಡು ಮತ್ತು ಜಗನ್ ಭೇಟಿಯಾಗಿದ್ರು. ಒಂದೇ ದಿನದ ಅಂತರದಲ್ಲಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ನಡೆಸಿದ್ರು. ಮೈತ್ರಿಗೆ ಉಭಯ ಪಕ್ಷಗಳ ನಾಯಕರು ಒತ್ತಾಯಿಸಿದ್ರು. ಇಬ್ಬರು ನಾಯಕರು ನಿರಂತರವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು. ಆದರೆ ಈಗ ಚಂದ್ರಬಾಬು ನಾಯ್ಡು ಕಡೆ ತಿರುಗಿಕೊಂಡು ಜಗನ್ಮೋಹನ್ ರೆಡ್ಡಿಗೆ ಬಾಯ್ ಹೇಳ್ತಿದ್ದಾರಾ ಬಿಜೆಪಿ ನಾಯಕರು? ಇಲ್ಲ, ಒಂದು ಸರ್ವೆಗಳು ಸ್ವಲ್ಪ ಚಂದ್ರಬಾಬು ನಾಯ್ಡು ಅವ್ರಿಗೊಂದು ಒಂದು ಆಮ್ಲಜನಕವನ್ನು ಕೊಡ್ತಾ ಇವೆ. ಒಂದು ಆ್ಯಂಟಿ ಇನ್ಕಂಬನ್ಸಿ ಹೇಗೆ ಚಂದ್ರಶೇಖರ್ ರಾವ್ ವಿರುದ್ಧ ಇತ್ತು, ಅದೇ ರೀತಿ ಜಗನ್ ರೆಡ್ಡಿ ವಿರುದ್ಧ ಕೂಡ ಇದೆ. ಅದು ಚಂದ್ರಬಾಬು ನಾಯ್ಡು ಅವರಿಗೆ ಲಾಭವನ್ನು ತಂದು ಕೊಡುತ್ತೆ ಅಂತಕ್ಕಂಥ ಒಂದು ಸರ್ವೆಗಳ ರಿಪೋರ್ಟ್ಗಳು ಬಂದ ನಂತರ ಬಿ ಜೆ ಪಿ ಹ್ಯಾಸ್ ಡಿಸೈಡೆಡ್ ಟು ಅಲೈನ್ ವಿತ್ ಚಂದ್ರಬಾಬು ನಾಯ್ಡು. ಚಂದ್ರಬಾಬು ನಾಯ್ಡು ತಾವೇ 19ರಲ್ಲಿ ಬಿಟ್ಟು ಹೋಗಿದ್ರು. ಹೋಗಿ ನೆನಪಿದ್ರೆ ಕುಮಾರಸ್ವಾಮಿ ಅವರ ಒಂದು ಪ್ರಮಾಣ ವಚನಕ್ಕೂ ಕೂಡ ಬೆಂಗಳೂರಿಗೆ ಬಂದು ವಿರೋಧ ಪಕ್ಷಗಳ ಪಾಳಯವನ್ನು ಸೇರಿಕೊಂಡು ನಂತರ ಸೋತು 5 ವರ್ಷಗಳ ಕಾಲ ಒಂದು ರೀತಿಯ ಈಗ ಮೊನ್ನೆ ಜೈಲಿಗೆ ಹಾಕಿದರು ಚಂದ್ರಬಾಬು ನಾಯ್ಡು ಅವರನ್ನು. ಅದಾದಮೇಲೆ ಸ್ವಲ್ಪ ಸಿಂಪತಿ ಅವ್ರಿಗೆ ವರ್ಕ್ ಆಗ್ತಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಏಕಾಏಕಿ ಒಂದು ಬಿ ಜೆ ಪಿ ತೀರ್ಮಾನ ಮಾಡಿತ್ತು, ಚಂದ್ರಬಾಬು ನಾಯ್ಡು ಜಗನ್ ರೆಡ್ಡಿ ಇಬ್ಬರಿಂದ ಕೂಡ ಸಮಾನ ಅಂತರವನ್ನು ಕಾಯ್ಕೊಳ್ಬೇಕು, ಏನು ಸ್ವಂತ ಒಂದು ಶಕ್ತಿಯ ಮೇಲೆ ಸ್ಪರ್ಧೆ ಮಾಡಬೇಕು, ಪವನ್ ಕಲ್ಯಾಣ್ರನ್ನ ಜೊತೆಗಿಟ್ಕೊಳ್ಬೇಕು ಅನ್ನುವ ತೀರ್ಮಾನ ಮಾಡಿತ್ತು. ಆದರೆ ಚಂದ್ರಬಾಬು ನಾಯ್ಡು ಬಂದು ಅಮಿತ್ ಶಾ ಅವರನ್ನು, ನಡ್ಡಾ ಅವರನ್ನು ಭೇಟಿಯಾಗಿ ಇಲ್ಲ ಮೈತ್ರಿ ಮಾಡಿಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. 25 ಲೋಕಸಭಾ ಸೀಟ್ಸ್ಗಳು ಆಂಧ್ರ ಪ್ರದೇಶದಲ್ಲಿ ಬರ್ತವೆ. 18 ಟಿ ಡಿ ಪಿ ಸ್ಪರ್ಧೆ, 5 ಬಿ ಜೆ ಪಿ,
2 ಜನಸೇನಾ. BJP ಕೇಳ್ತಾ ಇದೆ ನಮ್ಗೆ 7ರಿಂದ 8 ಸೀಟ್ಗಳನ್ನು ಕೊಡಬೇಕು. ಇನ್ನೂ ಸೀಟ್ ಶೇರಿಂಗ್ ಫೈನಲ್ ಆಗಿಲ್ಲ. ಮೈತ್ರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಚರ್ಚೆ ಇದೆ, ಆದರೆ ಸೀಟ್ ಶೇರಿಂಗ್ ಫೈನಲ್ ಆಗದೆ ಏನೂ ಹೇಳಲಿಕ್ಕೆ ಬರೋಲ್ಲ. ಲೋಕಸಭೆಯ ಜೊತೆಗೆ ವಿಧಾನಸಭಾ ಚುನಾವಣೆಗಳು ಕೂಡ ನಡೀತವೆ. ಅಲ್ಲೂ ಕೂಡ 20ರಿಂದ 25 ಸೀಟ್ಗಳನ್ನು BJP ಕೇಳ್ತಾ ಇದೆ. ಅಷ್ಟು ಬಿಟ್ಕೊಡ್ಲಿಕ್ಕೆ ಚಂದ್ರಬಾಬು ತಯಾರಿದ್ದಾರೆ. ಜನಸೇನಾ ಪವನ್ ಕಲ್ಯಾಣ್ ಕೂಡ ಸೀಟನ್ನು ಕೇಳ್ತಾ ಇದ್ದಾರೆ. ಇದೊಂದು ರೀತಿ ಕಮ್ಮ, ಕಾಪು ಆ್ಯಂಡ್ BJPಯ ಏನೊಂದು ಪರಂಪರಾಗತ ವೋಟ್ ಬ್ಯಾಂಕ್ ಇದೆ, ಅದನ್ನು ಒಟ್ಟಿಗೆ ತಂದು ರೆಡ್ಡಿಗಳ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಅಂದರೆ ಪವನ್ ಕಲ್ಯಾಣ್ ಕಾಪು, ಚಿರಂಜೀವಿ ಕಾಪುಗಳ ಪಕ್ಷವನ್ನೇ ಕಟ್ಟಿದ್ರು, ವಿಫಲ ಆಯಿತು. ಈಗ ಪವನ್ ಕಲ್ಯಾಣ್ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಮ್ಮ, ಕಾಪು ಮತ್ತು BJPಯ ಮತಗಳನ್ನು ಒಟ್ಟಿಗೆ ತಂದು ಜಗನ್ ರೆಡ್ಡಿ ಅವರನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆಗ ಜಗನ್ ಮತ್ತು ಕಾಂಗ್ರೆಸ್, ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ ಕೂಡ ಜಗನ್ ರೆಡ್ಡಿ ವಿರುದ್ಧ ಅವರ ತಂಗಿಯನ್ನೇ ಕರ್ಕೊಂಡು ಬಂದಿರೋ ಕಾರಣನೇ ಕಾಂಗ್ರೆಸ್ ಜಗನ್ ರೆಡ್ಡಿಯನ್ನು ಎದುರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ನಾನಾ ಹಂತದ ಸಮೀಕರಣಗಳು ಸ್ಪಷ್ಟವಾಗಿ ನಡೀತಾ ಇವೆ. ಚಂದ್ರಬಾಬು ನಾಯ್ಡು NDA ತೆಕ್ಕೆಗೆ ಮರಳಿ ಬರ್ತಾರಾ? ಸೀಟ್ ಶೇರಿಂಗ್ ಅಂದುಕೊಂಡಂತೆ ನಡೆಯುತ್ತಾ? ಅಂದುಕೊಂಡಂತೆ ನಡೆದರೆ ಪ್ರಾಯಶಃ ಇನ್ನೊಂದು ವಾರದಲ್ಲಿ ಈ ಒಂದು ಮೈತ್ರಿಯ ಘೋಷಣೆಯೂ ಕೂಡ ಆಗಲಿದೆ. ಚಂದ್ರಬಾಬು ನಾಯ್ಡು NDA ತೆಕ್ಕೆಗೆ ಬರಲಿದ್ದಾರೆ. ರೈಟ್, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಲೋಕಸಮರ ಶತಾಯಗತಾಯ ಗೆಲ್ಲಬೇಕು ಅಂತ BJP ರಣತಂತ್ರದ ಮೇಲೆ ರಣತಂತ್ರ ಮಾಡ್ತಾ ಇದೆ. ಸಾಲು ಸಾಲು ನಾಯಕರನ್ನ ಕರ್ಕೊಂಡು ಬರ್ತಾ ಇದೆ. ಈಗ ಯಾರನ್ನು ಕರ್ಕೊಂಡು ಬರೋದಕ್ಕೆ ಹೊರಟಿದೆ, ಯಾರ ಜೊತೆ ಮೈತ್ರಿಗೆ ರೆಡಿ ಆಗಿದೆ, ಮಾತಾಡ್ತೀವಿ. ಲೋಕಸಮರ ಗೆಲ್ಲೋದಕ್ಕೆ BJP ಭರ್ಜರಿ ರಣತಂತ್ರ ಮಾಡ್ತಾ ಇದೆ. ಸಾಲು ಸಾಲು ನಾಯಕರನ್ನ ತನ್ನತ್ತ ಸೆಳೀತಾ ಇದೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ರಾಜ್ ಠಾಕ್ರೆಗೆ ಬಲೆ ಬೀಸಿದೆ BJP. NDA ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ರಾಜ್ ಠಾಕ್ರೆ ಅನ್ನೋದು ಸದ್ಯದ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ MNS ಜೊತೆ BJP ಹೊಂದಾಣಿಕೆ ಮಾಡ್ಕೊಳ್ಳುತ್ತಾ? ಏನಿದು ಕ್ಯಾಲ್ಕುಲೇಷನ್? ಪ್ರಶಾಂತ್, ಯಾವ ಪಕ್ಷನೂ ಬಿಡೋದಿಲ್ಲ ಅಂತ BJP. ಕಳೆದ 1 ತಿಂಗಳಲ್ಲಿ ನೋಡಿ, ನಿತೀಶ್ ಕುಮಾರ್ ಜೊತೆ ಮೈತ್ರಿ ಆಯಿತು, JDS ಜೊತೆ ಈಗಾಗಲೇ ಮೈತ್ರಿ ಆಗಿದೆ. ನಂತರ ಜಯಂತ್ ಚೌಧರಿಯನ್ನು ಉತ್ತರ ಪ್ರದೇಶದಲ್ಲಿ ಜಾಟ್ ಮತಗಳಿಗೋಸ್ಕರ ಕರ್ಕೊಂಡು ಬರಲಾಯಿತು. ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿಯ ಮಾತುಕತೆಗಳು ನಡೀತಾ ಇವೆ. ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಅವರನ್ನು ಈಗಾಗಲೇ ಅಲ್ಲಿ 6 ಪಕ್ಷಗಳಿವೆ NDAದಲ್ಲಿ. BJP ಇದೆ, ಅಜಿತ್ ಪವಾರ್ ಇದ್ದಾರೆ, ಏಕನಾಥ್ ಶಿಂದೆ ಶಿವಸೇನಾ ಬಣ ಇದೆ, ನಂತರ ವಿನಯ್ ಕೋರೆ ಅವರದೊಂದು ಜನಸುರಾಜ್ಯ ಪಾರ್ಟಿ ಇದೆ, ಜಾನ್ಕರ್ ಅನ್ನತಕ್ಕಂಥವ್ರದ್ದೊಂದು ಪಾರ್ಟಿ ಇದೆ, ಇನ್ನೊಂದು ಸಣ್ಣ ಪಾರ್ಟಿ ಯಾವುದೋ ಇದೆ ಅಲ್ಲಿ. ಅದರ ಜೊತೆಗೆ ರಾಜ್ ಠಾಕ್ರೆ ಅವರನ್ನು ಕೂಡ BJP ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಿನ್ನೆ BJPಯ ಮುಂಬೈ ಅಧ್ಯಕ್ಷ ಆಶೀಶ್ ಶೇಲಾರ್ ಅವರು ಹೋಗಿ ರಾಜ್ ಠಾಕ್ರೆ ಅವರನ್ನು ಭೇಟಿಯಾಗಿದ್ದಾರೆ. ನಿಮಗೂ 1-2 ಸೀಟ್ಗಳನ್ನು ಕೊಡ್ತೀವಿ, ಯಾಕಂದರೆ ರಾಜ್ ಠಾಕ್ರೆ ಅವ್ರದ್ದೊಂದು ಅವ್ರನ್ನ ಬೆಂಬಲಿಸುವ ಒಂದು ವರ್ಗ ಇದೆ. ಶಿವಸೇನೆಯಿಂದ ಒಡೆದುಕೊಂಡು ಬಂದರೂ ಅವರೊಂದೊಂದು 5-6% ವೋಟ್ಸ್ ಇವೆ. ಅವುಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಮುಂಬೈಯಲ್ಲೊಂದು, ನಾಸಿಕ್ದಲ್ಲೊಂದು ಸೀಟ್ಗಳನ್ನು ಕೊಡ್ತೀವಿ, ನೀವು ನಮ್ಮ NDA ತೆಕ್ಕೆಗೆ ಬನ್ನಿ ಅನ್ನೋದನ್ನು ರಾಜ್ ಠಾಕ್ರೆ ಅವ್ರಿಗೆ ತಿಳಿಸಲಾಗಿದೆ. ರಾಜ್ ಠಾಕ್ರೆ ಇಂಟ್ರೆಸ್ಟಿಂಗ್ಲಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿದ್ದಾಗ 9 ದಿನದ ಪ್ರವಾಸ ಹೋಗಿದ್ದರು. ಗುಜರಾತನ್ನು ನೋಡ್ಕೊಂಡು ಬಂದರು. ನರೇಂದ್ರ ಮೋದಿಯವರ ಅತ್ಯಂತ ಪ್ರಶಂಸಕರಾದರು ರಾಜ್ ಠಾಕ್ರೆ. ಆದರೆ 19 ಬರ್ತಾ ಬರ್ತಾ ನರೇಂದ್ರ ಮೋದಿಯವರ ಒಂದು ಅವಧಿಯ ನಂತರ ರಾಜ್ ಠಾಕ್ರೆ, ನಿಮ್ಗೆ ನೆನಪಿದ್ರೆ 19ರ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡ್ತಾಯಿದ್ರು. ಹೌ ಮೋದಿ ಈಸ್ ಫೇಲ್ಡ್ ಟು ಬಿಲ್ಡ್ ಎ ನ್ಯೂ ಇಂಡಿಯಾ, ಅವ್ರ ಪ್ರಾಮಿಸಸ್ ಹೆಂಗೆ ಫೇಲ್ ಆಯಿತು ಅಂತಕ್ಕಂಥದ್ದು. ಆದರೆ ರಾಜ್ ಠಾಕ್ರೆಗೆ ಅವಾಗ ಯಶಸ್ಸು ಸಿಗಲಿಲ್ಲ. ಏಕಾಏಕಿ ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆ ಅವ್ರನ್ನ ಹೊಡೆದ ನಂತರ, ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ ಠಾಕ್ರೆ ಏಕ್ದಮ್ ಹಿಂದುತ್ವವಾದಿ ಆದರು. ಹನುಮಾನ್ ಚಾಲೀಸ ಪಠಣ ಮಾಡ್ತೀನಿ ಅದೆಲ್ಲ ಹೇಳಿದರು. ಈಗ ಏಕನಾಥ್ ಶಿಂದೆ ಹೊಡೆದ ನಂತರ ರಾಜ್ ಠಾಕ್ರೆ ಉದ್ಧವರನ್ನು ಬೆಂಬಲಿಸ್ತಾ ಇಲ್ಲ, ಏಕನಾಥ್ ಶಿಂದೆ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ ಏಕನಾಥ್ ಶಿಂದೆ, BJP, ರಾಜ್ ಠಾಕ್ರೆ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಮುಂಬೈಯಲ್ಲಿ ಇನ್ನಷ್ಟು ವೋಟ್ಗಳು ಬರಬೇಕು ಅನ್ನುವ ದೃಷ್ಟಿಯಿಂದ ರಾಜ್ ಠಾಕ್ರೆ ಅವ್ರನ್ನ ಸೆಳೆಯುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಓರೇಟರ್. ಅಧಿಕಾರದಲ್ಲಿಲ್ಲ ಅಂದರೂ ಇವತ್ತಿಗೂ ಅವ್ರು ಹೋದಲ್ಲೆಲ್ಲ ಒಂದು 50,000 ಜನ ಭಾಷಣಕ್ಕೆ ಸೇರ್ತಾರೆ. ಆದರೆ ವೋಟಾಗಿ ಟ್ರಾನ್ಸ್ಫರ್ ಆಗಲ್ಲ. ಬಿಕಾಸ್ ರಾಜ್ ಠಾಕ್ರೆ ಒಳ್ಳೆಯ ಆಡಳಿತಗಾರ ಅಂತಕ್ಕಂಥ ಆ ಕನ್ಸಿಸ್ಟೆನ್ಸಿಯನ್ನು ತೋರಿಸಿಲ್ಲ. ರೈಟ್, ಅಂದರೆ ಹೋಗಿ ನಿಲ್ತಾರೆ ಅಂದಾಗ ಭಾಷಣದಲ್ಲಿ ಜನರನ್ನ ಸೆಳೆದುಕೊಳ್ಳೋ ಶಕ್ತಿ ಇದೆ. ಅತ್ಯಂತ ಒಳ್ಳೆಯ ಭಾಷಣ, ಒಳ್ಳೆಯ ಭಾಷಣಕಾರ. ಆದರೆ ಒಂದು ಲೀಡರ್ಶಿಪ್ ಅಂತ ಬಂದಾಗ, ಒಟ್ಟಿಗೆ ತಗೊಂಡು ಹೋಗಬೇಕು, ಕಟ್ಟಬೇಕು ಅಂತ ಬಂದಾಗ ರಾಜ್ ಠಾಕ್ರೆ ಪರಿಶ್ರಮ ಪಡೋದ್ರಲ್ಲಿ ಸೋಲೋ. ಅದರಿಂದಲೇ
ಹಿಂದುಳಿದಿದ್ದಾರೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.